ಹಾಯ್ ಹೆಲೋ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ. ನನಗೆ ಸಾಕಷ್ಟು ಜನ DM ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಸ್ಟಿರಾಯ್ಡ್ ಡ್ಯಾಮೇಜ್ ಫೇಸ್ಗೆ ಸೊಲ್ಯೂಷನ್ ಹೇಳಿ ಮ್ಯಾಮ್ ಅಂತ. ಮೊದಲನೇದಾಗಿ ನೀವು ಯೂಸ್ ಮಾಡ್ತಿರೋ ಕ್ರೀಮ್ನ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿದ ಮೇಲೆ ನಿಮಗೆ ರಿಯಾಕ್ಷನ್ಸ್ ಆಗ್ತವೆ, ಸಹಜ. ಅದು ರೆಡ್ನೆಸ್ ಆಗೋದು, ಇಚ್ಚಿಂಗ್ ಆಗೋದು, ಇರಿಟೇಷನ್ ಆಗೋದು, ಆಕ್ನೆ ಆಗೋದು ಸಹಜ. ಸೊ ನೀವು ಮೊದಲು ಮಾಡಬೇಕಾಗಿರೋದು, ನೀವು ಯೂಸ್ ಮಾಡ್ತಿರೋ ಸೋಪ್ ಅಥವಾ ಫೇಸ್ ವಾಶ್ ನ ಸ್ಟಾಪ್ ಮಾಡಬೇಕು. ಡಿಸ್ಕಂಟಿನ್ಯೂ ಮಾಡಿ ಒಂದು ಒಳ್ಳೆ ಕ್ಲಿನ್ಸರ್ ನ ಸ್ಟಾರ್ಟ್ ಮಾಡಿ. ಅದು ಯಾವ ಕ್ಲಿನ್ಸರ್ ಅಂತ ನಾನು ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತೇನೆ ನಿಮಗೆ. ಆ ಕ್ಲಿನ್ಸರ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಮಾಯಿಶ್ಚರೈಸರ್ ನ ನೈಟ್ ಅಪ್ಲೈ ಮಾಡಬೇಕು, ಸನ್ಸ್ಕ್ರೀನ್ ನ ಡೇ ಟೈಮ್ ಅಪ್ಲೈ ಮಾಡಬೇಕು ವಿತ್ SPF 50 ಇರೋದು. ನಿಮ್ಗೆ 10-15 ಡೇಸ್ ವರೆಗೂ ಸ್ವಲ್ಪ ರಿಯಾಕ್ಷನ್ಸ್ ಆಗೋದು ಸಹಜ ನಿಲ್ಸಿದಾಗ. ಅದಾದ್ಮೇಲೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೂ ನಿಮಗೆ ಲಾಂಗ್ ಟರ್ಮ್ ಇಂದ ಯೂಸ್ ಮಾಡಿ ಸ್ಟಾಪ್ ಮಾಡ್ತಿದ್ದೀರಾ, ನಿಮ್ಗೆ ಏನಾದ್ರೂ ಸಮಸ್ಯೆ ಆಗ್ತಿದೆ ಅಂದ್ರೆ ನಿಮ್ ನಿಯರ್ ಬೈ ಡರ್ಮಟೊಲಾಜಿಸ್ಟ್ ಅಥವಾ ಕಾಸ್ಮೆಟೊಲಾಜಿಸ್ಟ್ ಹತ್ರ ಒಂದು ಮೈಲ್ಡ್ ಸ್ಟಿರಾಯ್ಡ್ ಕ್ರೀಮ್ ಬರುತ್ತೆ, ಅದ್ರ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಕ್ಕೆ ನೈಟ್ ಮಾಯಿಶ್ಚರೈಸರ್ ಜೊತೆ. ಸೊ ಅದನ್ನ ಯೂಸ್ ಮಾಡಬಹುದು. ಅದನ್ನ ನಾನು ವಿಡಿಯೋದಲ್ಲಿ ಸಜೆಸ್ಟ್ ಮಾಡಕ್ಕಾಗಲ್ಲ. ಬಟ್ ಯಾರಿಗಾದ್ರೂ ನನ್ನ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಕನ್ಸಲ್ಟ್ ಮಾಡಬಹುದು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅಂತ ತಿಳಿಸಿ.